ವೀಕ್ಷಕರೇ, ಮೊದಲಿಗೆ ಈ ಒಂದು ಎಲ್ಲ ಹೆಣ್ಣು ಮಕ್ಕಳಿಗೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಈ ಒಂದು ದಿನ ನಾವು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ದಿನ ಅಂತ ಆಚರಿಸ್ತಾ ಇದ್ದೀವಿ. ಮೊದಲಿಗೆ ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಎಲ್ಲ ಕಾರ್ಯಕರ್ತೆಯರು ವಿವಿಧ ರೀತಿಯ ಹೆಣ್ಣು ಮಕ್ಕಳಿಗೆ ಅನ್ವಯಿಸುವಂತಹ ಸ್ಲೋಗನ್ಗಳನ್ನಾಗಿರ್ಬೋದು, ಭಿತ್ತಿ ಚಿತ್ರಗಳನ್ನಾಗಿರ್ಬೋದು ವ್ಯವಸ್ಥಿತವಾಗಿ ಒಂದು ಅರ್ಥಪೂರ್ಣವಾಗಿ ಬಿತ್ತರಿಸಿದರೆ ಅವರಿಗೆ ಮೊದಲಿಗೆ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ರೂಪದಲ್ಲಿ ಹಿರಿಯ ಸೂಪರ್ವೈಸರ್ ಆದಂತಹ ನಿರ್ಮಲ ಅವರು ಸಹ ಶ್ರಮ ಹಾಕಿದ್ದಾರೆ, ಅವ್ರಿಗೂ ಸಹ ಅಭಿನಂದಿಸ್ತೇನೆ. ಏನು ಈ ದಿನ ನಾವು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಆಚರಿಸ್ತೀವಿ ಅಂದರೆ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಅವರಿಗೆ ಇರುವಂತಹ ಹೆಣ್ಣು ಮಕ್ಕಳು ಭ್ರೂಣಾವಸ್ಥೆಯಲ್ಲೇ ನಶಿಸ್ತಾ ಇರೋದನ್ನ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ, ಹಾಗೂ ಅವರಿಗಿರುವಂತಹ ರೈಟ್ಸ್ ಆಗಿರ್ಬೋದು, ಲಿಂಗ ತಾರತಮ್ಯ ಆಗಿರ್ಬೋದು, ಹೆಣ್ಣು ಭ್ರೂಣ ಹತ್ಯೆನ ತಡೆಯುವಂಥದ್ದಾಗಿರ್ಬೋದು, ಅವ್ರದ್ದೇ ಆದ ಒಂದು ಸಾಮಾಜಿಕವಾಗಿ ಅಸ್ತಿತ್ವಕ್ಕೆ ಬರುವಂಥ ಒಂದು ವ್ಯವಸ್ಥಿತವಾದ ಒಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವ್ರನ್ನ ಮೇಲ್ಪಂಕ್ತಿಯಲ್ಲಿ ತರಬೇಕು ಅನ್ನೋ ಉದ್ದೇಶದಿಂದ ಹೆಣ್ಣು ಮಕ್ಕಳಿಗೆ ಸೀಮಿತವಾಗಿ ಈ ದಿನವನ್ನು ಆಚರಿಸ್ತಾ ಇದ್ದೀವಿ. ಈ ವರ್ಷದ 2025ರ ಥೀಮ್ ಏನಪ್ಪಾ ಅಂದರೆ ರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನಾಚರಣೆ ಅಂಗವಾಗಿ ಎಂಪವರಿಂಗ್ ಗರ್ಲ್ಸ್ ಫಾರ್ ಬ್ರೈಟ್ ಫ್ಯೂಚರ್ ಅಂತ. ಅಂದರೆ ಹೆಣ್ಣು ಮಕ್ಕಳ ಸಬಲೀಕರಣ ಭವಿಷ್ಯತ್ತಿಗೆ ಒಳ್ಳೆ ಮಾದರಿ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನ ಈ ದಿನ ಇಟ್ಕೊಂಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ. ಅದೇ ರೀತಿ ಆ ಹೆಣ್ಣು ಮಕ್ಕಳಿಗೆ ಏನೆಲ್ಲ ಅವಕಾಶಗಳು ನಾವು ಪ್ರತಿದಿನ ನೋಡ್ಬೋದು. ಯಾವುದೇ ದಿನನಿತ್ಯ ಪತ್ರಿಕೆಯಲ್ಲಿ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಆಗ್ತಾ ಇದೆ. ಒಂದು ಕೌಟುಂಬಿಕವಾಗಿರ್ಬೋದು, ಲೈಂಗಿಕವಾಗಿರ್ಬೋದು, ಸಾಮಾಜಿಕ ಶೋಷಣೆ ರೂಪದಲ್ಲಾಗಿರ್ಬೋದು. ಹೆಣ್ಣು ಮಕ್ಕಳಿಗೆ ಇಲ್ಲಿವರೆಗೂ 21ನೇ ಶತಮಾನದಲ್ಲಿ ಇದ್ರೂ ಸಹ ಹೆಣ್ಣು ಮಕ್ಕಳು ನೋಡುವಂಥ ದೃಷ್ಟಿಕೋನ ಬದಲಾಗ್ತಾ ಇಲ್ಲ. ಅದು ಬದಲಾಗಬೇಕು. ಮತ್ತೆ ಅವ್ರಿಗಿರುವಂತಹ ಏನು ಕಾನೂನು ಚೌಕಟ್ಟಲ್ಲಿ ಅವ್ರಿಗೆ ಏನೆಲ್ಲ ಅವಕಾಶಗಳು ಕಲ್ಪಿಸಿದ್ದಾರೆ ಅದರಲ್ಲಿ ಅವ್ರು ಭಾಗವಹಿಸಬೇಕು, ಮುಕ್ತವಾಗಿ ಭಾಗಿಸ್ಬೇಕು. ಅದೇ ರೀತಿ ಮುಕ್ತವಾದ ಒಂದು ಸಮಾಜದಲ್ಲಿ ವಾತಾವರಣ ಸೃಷ್ಟಿ ಮಾಡೋದ್ರಲ್ಲಿ ಎಲ್ಲರೂ ಸಮಾನರಾಗಿ ಅವ್ರನ್ನ ಸ್ವೀಕರಿಸಬೇಕು. ಯಾವುದೇ ರೀತಿ ಲಿಂಗ ತಾರತಮ್ಯ ಮಾಡಬಾರ್ದು. ನಮ್ಮಲ್ಲಿ 1994ರಲ್ಲಿ PNDT ಆಕ್ಟ್ ಇದೆ, ಪ್ರೀ ನಟಲ್ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಅಂತ, ಹೆಣ್ಣು ಭ್ರೂಣ ಹತ್ಯೆ ನಿಷೇಧ ತಡೆ ಕಾಯ್ದೆ ಅಂತ. ಆ ಕಾಯ್ದೆ ಇದ್ರೂ ಸಹ ಇತ್ತೀಚಿನ ದಿನಗಳಲ್ಲಿ ಒಂದು ವೈದ್ಯಕೀಯ ತಪಾಸಣೆಗೊಳಪಡಿಸುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬಂದಿದೆ. ತಾವೆಲ್ಲ ನೋಡಿರ್ಬೋದು, ಮಂಡ್ಯದಲ್ಲಿ ಹೆಚ್ಚು ಪ್ರಕರಣಗಳು ಕಂಡು ಬಂದು ಅದು ಹೆಚ್ಚು ರಾಜ್ಯ ಮಟ್ಟದ ತಿರುಗಿ ನೋಡೋ ಥರ ಆಯಿತು ಮಂಡ್ಯ ಜಿಲ್ಲೆ. ಹಾಗಾಗಿ ಅದು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಆ ಒಂದು ಕಾಯ್ದೆ ಏನು ಬಂತು 94ರಲ್ಲಿ, ಆ ಕಾಯ್ದೆಯನ್ನು ಸಮರ್ಪಕವಾಗಿ ನಾವು ಅನುಷ್ಠಾನ ಮಾಡಬೇಕು. ಎಲ್ಲೇ ಆಗಿರ್ಬೋದು, ಈಗ ನಮಗೆ ಸಂಬಂಧಪಟ್ಟಿತ್ತಲ್ಲ ಅನ್ನೋದು ನಾವು ದೂರ ಉಳಿಯೋದು ಬೇಡ. ಏನೋ ಪಕ್ಕದ ಮನೆಯಲ್ಲೂ ಆ ಒಂದು ಹೆಣ್ಣು ಮಗುವಿಗೆ ಶೋಷಣೆ ಅಥವಾ ಅನ್ಯಾಯ ಆಗ್ತಾ ಇದೆ ಅಂದರೆ ಎಲ್ಲರೂ ಅದಕ್ಕೆ ಸಹಕರಿಸಬೇಕು, ಮತ್ತೆ ಅದಕ್ಕೆ ಪೋಷಣೆ ಮಾಡೋಂಥ ಜವಾಬ್ದಾರಿ ಆಗಬೇಕು. ಪ್ರತಿಯೊಬ್ಬರೂ ಸಹ ಹೆಣ್ಣು ಮಕ್ಕಳಿಗೆ ಗೌರವ ಮತ್ತು ಅವರದೇ ಆದ ಒಂದು ಸ್ಥಾನಮಾನಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ನಮ್ಮಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಎಸ್ಪೆಷಲಿ ಆಗಿ ಮಹಿಳೆಯರಿಗೆ ಮತ್ತು ಹೆಣ್ಣು ಮಕ್ಕಳಿಗಾಗಿಯೇ ಹಲವಾರು ಸ್ಕೀಮ್ಗಳಿದ್ದಾವೆ, ಯೋಜನೆಗಳಿದ್ದಾವೆ, ಕಾರ್ಯಕ್ರಮಗಳಿದ್ದಾವೆ. ಅವುಗಳನ್ನೆಲ್ಲ ಅವರಿಗೆ ಮುಟ್ಟೋ ರೀತಿಯಲ್ಲಿ ನಾವು ನಮ್ಮ ಇಲಾಖೆಯ ಸಿಬ್ಬಂದಿಗಳು ಮತ್ತು ನಾವು ಅಧಿಕಾರಿ ವರ್ಗದವರು ಸಮರ್ಪಕವಾಗಿ ಕೆಲಸ ಮಾಡ್ತೀವಿ. ಅದೇ ರೀತಿ ಸಮಾಜದಲ್ಲೂ ಸಹ ಅದಕ್ಕೆ ತಕ್ಕ ರೀತಿಯಲ್ಲಿ ಸಹಕಾರ ಮತ್ತು ಪ್ರೋತ್ಸಾಹ ಮತ್ತು ಮಾರ್ಗದರ್ಶನವನ್ನ ಎಲ್ಲ ಸಮುದಾಯ ವರ್ಗದವರು ಸಹ ನೀಡಬೇಕು. ಒಟ್ಟಾರೆಯಾಗಿ ಹೆಣ್ಣು ಮಗಳನ್ನ ಸಬಲೀಕರಣ ಮಾಡೋದ್ರಲ್ಲಿ ನಾವೆಲ್ಲ ಪ್ರಮುಖ ಜವಾಬ್ದಾರಿ ಮತ್ತು ಪಾತ್ರನ ವಹಿಸಬೇಕು.